ಸೊ ಬ್ಯಾಂಕ್ ನಿಫ್ಟಿಯಲ್ಲಿ 5 ಮಿನಿಟ್ ಚಾರ್ಟ್ ನೋಡಿದರೆ ಸ್ವಲ್ಪ ನನಗೆ ಈ ಕ್ಯಾಂಡಲಲ್ಲಿ ಕನ್ಫ್ಯೂಸ್ ಆಯಿತು. ದಟ್ ಮೀನ್ಸ್ ಮಾರ್ಕೆಟ್ ನಾನು ಅಂದ್ಕೊಂಡಿದ್ದೆ ಇಫ್ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಬಂದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ, ನಾನು ಇನ್ನು ಹೇಳ್ದಂಗೆ ಇಫ್ ಇನ್ ಕೇಸ್ ಏನಾದ್ರು ಲೋ ಫಾರ್ಮೇಷನ್ ಮಾಡಿದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ ಅಂತ. ಬಟ್ ಅದರ ನಂತರ ಒಂದು ಸಡನ್ ಅಪ್ಸೈಡ್ ಕ್ಯಾಂಡಲ್ ಆಯಿತು. ಅಂದರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸು ಹಿಟ್ ಆಯಿತು ಅಂತ. ಅದ ನಂತರ ಅಗೇನ್ಸ್ಟಲ್ಲಿ ಅಗೇನ್ ಒಂದು ಮೂವ್ ಆಯಿತು. ದಟ್ ಮೀನ್ಸ್ ಬಯರ್ಸ್ ಮೂವ್ ಆದ್ರ ಮೇಲೆ ಅದರ ಅಗೇನ್ಸ್ಟಲ್ಲಿ ಒಂದು ಸೆಲ್ಲಿಂಗ್ ಮೂವ್ ಆಯಿತು. ಸೊ ಅಂದ್ಕೊಂಡೆ ಇಬ್ಬರು ಕೂಡ ಫೈಟ್ ಮಾಡ್ತಿದ್ದಾರೆ, ಬೆಟರ್ ಇಲ್ಲಿ ಕ್ವಾಲಿಟಿ ಲೆಸ್ ಮಾಡಿ ಟ್ರೇಡ್ ಮಾಡೋದು ಅಂತ. ಸೊ ನಾ ಹೇಳಿದಾಗೆ ಯಾವಾಗ ಇಫ್ ಇನ್ ಕೇಸ್ ಏನಾದರೂ ಡೇ ಲೋನ ಬ್ರೇಕ್ ಡೌನ್ ಆದರೆ ಇಂಟ್ರಾ ಡೇ ಲೋ ಅಲ್ಲಿ ನಾ ಪ್ಲ್ಯಾನ್ ಮಾಡ್ತೀನಿ ಕ್ವಾಂಟಿಟಿ ಲೆಸ್ ಮಾಡಿ ಅಂತ. ಇಲ್ಲಿ ಪ್ಲ್ಯಾನ್ ಮಾಡಿದೆ, ಸ್ವಲ್ಪ ಸಣ್ಣ ಕ್ವಾಂಟಿಟಿಯಲ್ಲಿ ಒಂದೊಳ್ಳೆ ಟ್ರೇಡ್ ಸಿಕ್ತು, ಫೈನ್. ಸೊ ನನ್ನ ಪ್ರಕಾರ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡೋದು ಬೆಟರ್ ಅಂತ ಬ್ಯಾಂಕ್ ನಿಫ್ಟಿಲಿ ತುಂಬಾ ಕನ್ಫ್ಯೂಸ್ ಮಾಡ್ತಾ ಉಂಟು. ಸೊ ಈ ರೇಂಜಲ್ಲಿ ನಾವು ಒಂದು ಟ್ರೇಡ್ ಮಾಡಿದೆ, ತುಂಬಾ ಬ್ಯಾಂಕ್ ನಿಫ್ಟಿ ಕನ್ಫ್ಯೂಸ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆದರೆ ಸೆಲರ್ಸು ಫಸ್ಟು ಹೈ ಲೋನ ಶಾರ್ಟ್ ಮಾಡ್ತಾರೆ. ಯಾರ ಹತ್ರ ಆಲ್ರೆಡಿ ಹೈ ಶಾರ್ಟ್ ಇದೆ ಅವ್ರು ಇಲ್ಲಿ ಪುಟ್ನ ಶಾರ್ಟ್ ಮಾಡ್ತಾರೆ. ಯಾರ ಹತ್ರ ಆಲ್ರೆಡಿ ಪುಟ್ ಶಾರ್ಟ್ ನನ್ನ ಪ್ರಕಾರ ಇರಲಿಕ್ಕಿಲ್ಲ ಇದ್ದರೆ ಅವರು ಹೈನ ಶಾರ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಏನೂ ಕೂಡ ಶಾರ್ಟ್ ಇಲ್ಲ ಅಂದರೆ ಅವ್ರು ಇಲ್ಲಿ ಸ್ಟ್ಯಾಡಲ್ ಕ್ರಿಯೇಟ್ ಮಾಡ್ತಾರೆ, ರೈಟ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅದ ನಂತರ ಏನೋ ಸೆಕೆಂಡ್ ಹಾಫಲ್ಲಿ ಲೋನ ಬ್ರೇಕ್ ಡೌನ್ ಆದರೆ ಮಾತ್ರ ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಏನು ಕೂಡ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅದ ನಂತರ ಏನಾದರೂ ಡೇ ಐನ ಬ್ರೇಕ್ಔಟ್ ಆಯ್ತು ಅಂದರೆ ಪ್ಲ್ಯಾನ್ ಮಾಡ್ಬೋದು, ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು ದಟ್ ಮೀನ್ಸ್ ಮಾರ್ಕೆಟು ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಅದ್ರ ನಂತರ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಆಯಿತು, ಓಪನ್ ಆಗ್ತಾನೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ ನಾನು, ಸ್ವಲ್ಪ ಇಲ್ಲಿ ಹೋಲ್ಡ್ ಆಗಬೇಕು 1 ಮಿನಿಟ್ ಚಾರ್ಟಲ್ಲಿ ಇಲ್ಲ 5 ಮಿನಿಟ್ ಚಾರ್ಟಲ್ಲಿ. ಅದ ನಂತರ ಇಫ್ ಇನ್ ಕೇಸ್ ಏನಾದ್ರು ಪ್ರೈಸ್ ಆಕ್ಷನ್ ನೆಗೆಟಿವ್ ತೋರಿದ್ರೆ ಮಾತ್ರ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಇಲ್ಲಾಂದರೆ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಅದ ನಂತರ ಯಾವಾಗ ಇದು ರಿಕವರ್ ಆಗ್ತಾರೆ, ಬಿಕಾಸ್ ಯಾರೆಲ್ಲ ಸೆಲ್ಲಿಂಗ್ ಮಾಡಿರ್ತಾರೆ ಅವರಿಗೆ ಆಬ್ವಿಯಸ್ಲಿ ಪ್ರಾಫಿಟ್ ಆಗ್ತಾರೆ ಓವರ್ ನೈಟಲ್ಲಿ, ರೈಟ್. ಯಾವಾಗ ಇದು ರಿಕವರ್ ಆಗ್ತಾರೆ ಇಫ್ ಇನ್ ಕೇಸ್ ಬಯರ್ ಸಸ್ಟೈನ್ ಆದರೆ ಇಲ್ಲೇ ಹೋಲ್ಡ್ ಆಗ್ತಾರೆ, ಸೈಡ್ ವೇಸ್ ಹೋಗ್ತಾರೆ. ಇಫ್ ಇನ್ ಕೇಸ್ ಅವರು ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ವೀಕ್ ಇದ್ದಾರೆ, ಸೆಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಇಲ್ಲಿಂದ ಇದು ರಿವರ್ಸ್ ಬರ್ತಾರೆ. ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಅಗೇನ್ ಇವತ್ತಿನ ಹಾಗೆ ಬ್ರೇಕ್ ಡೌನ್ ಆದಾಗ ಇಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ, ಬಟ್ ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ, ರೈಟ್. ಇಫ್ ಇನ್ ಕೇಸ್ ನೀವು ಡೌನ್ ಸೈಡ್ ಬರುವಾಗ ಪ್ಲ್ಯಾನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಬೆಟರೇ ನೀವು ಕ್ವಾಂಟಿಟಿ ETF ಆ್ಯಡ್ ಮಾಡಿ, ರೈಟ್. ಯಾವಾಗ ಮಾರ್ಕೆಟು 500 ಫಾಲ್ ಆಗ್ತಾರೆ, 1000 ಪಾಯಿಂಟ್ ಫಾಲ್ ಆಗ್ತಾರೆ, ಅಲ್ಲಿ ಒಂದು 2000 3000 ETF ಬೈ ಮಾಡಿ. ಬ್ಯಾಂಕ್ ನಿಫ್ಟಿ ETF ಅಥವಾ ನಿಫ್ಟಿ ETF ಇಫ್ ಇನ್ ಕೇಸ್ ನಿಫ್ಟಿ ಕೂಡ ಫಾಲ್ ಆದ್ರೆ. ಇಫ್ ಇನ್ ಕೇಸ್ ನಾಳೆ ನಿಫ್ಟಿ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು, ಅದ ನಂತರ ಇದು ಹೋಲ್ಡ್ ಮಾಡಬೇಕು. ಓಪನ್ ಆಗ್ತಾ ನಾ ಇಲ್ಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಇವತ್ತು ಇಂಟ್ರಾಡೇಲಿ ಮೊಮೆಂಟಮ್ ಆಗಿದೆ, ರೈಟ್. ಸೊ ಓಪನ್ ಆಗ್ತಾನೆ ಇಲ್ಲಿಂದ ಮೊಮೆಂಟಮ್ ಆದರೆ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ತುಂಬಾ ಇಡ್ತಾರೆ. ಇವತ್ತೇನಾದರೂ ಈ ಥರ ಮೊಮೆಂಟಮ್ ಆಗಿ ಒಂದು 3 ವಾರ ನಂತರ ಏನಾದರೂ ಪುಲ್ ಬ್ಯಾಕ್ ಬಂದು ಈ ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ರೆ ಇಲ್ಲಿ ಓಪನ್ ಆದ್ರ ಮೇಲೆ ಬ್ರೇಕ್ ಡೌನ್ ಆಗ್ತಾನೆ ಪ್ಲ್ಯಾನ್ ಮಾಡ್ಬೋದಿತ್ತು. ಬಟ್ ಇದು ಫ್ಲೋ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದು, ದಟ್ ಮೀನ್ಸ್ ಯಾರೆಲ್ಲ ಎಕ್ಸಿಸ್ಟಿಂಗ್ ಪೊಸಿಷನ್ ಇದ್ದಾರೆ ಅವರಿಗೆಲ್ಲೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇಫ್ ಇನ್ ಕೇಸ್ ಏನಾದ್ರು ಫ್ಲ್ಯಾಟ್ ಓಪನ್ ಆಯಿತು ಇಲ್ಲಿ ಹೋಲ್ಡ್ ಮಾಡ್ತು, ದೆನ್ ಏನಾದರೂ ಬ್ರೇಕ್ ಡೌನ್ ಆಯಿತು, ಅದ ನಂತರ ಇಫ್ ಇನ್ ಕೇಸ್ ಏನಾದ್ರು ಲೋವರ್ ಲೋ ಫಾರ್ಮೇಷನ್ ಮಾಡ್ತು, ಇಫ್ ಇನ್ ಕೇಸ್ ಇಲ್ಲಿ ಜಾಸ್ತಿ ಹೋಲ್ಡ್ ಮಾಡಿಲ್ಲ ಅಂದರೆ ಮಾತ್ರ ಏನಾದರೂ ಲೋವರ್ ಲೋ ಫಾರ್ಮೇಷನ್ ಆದರೆ ಮಾತ್ರ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಹೋಲ್ಡ್ ಮಾಡ್ತು 5 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ಅಥವಾ 15 ಮಿನಿಟ್ಸಲ್ಲಿ ಅದ ನಂತರ ಇಫ್ ಇನ್ ಕೇಸ್ ಏನೋ ಬ್ರೇಕ್ ಡೌನ್ ಆದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಹೋಗ್ತೀನಿ. ಇಫ್ ಇನ್ ಕೇಸ್ ನಾಳೆ ಮೇಜರ್ ಗ್ಯಾಪ್ ಅಪ್ ಓಪನ್ ಆಯ್ತು ದಟ್ ಮೀನ್ಸ್ ಈ ರೇಂಜಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಯಾರೆಲ್ಲ ಕಾಲ್ ಶಾರ್ಟ್ ಮಾಡಿದ್ರೆ ಅವ್ರು ಇಲ್ಲಿ ಪುಟ್ ಶಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾರ್ದೆಲ್ಲ ಪೊಸಿಷನ್ನು ಏನು ಕೂಡ ಇಲ್ಲ, ದಟ್ ಮೀನ್ಸ್ ಯಾರು ಕೂಡ ಫ್ರೆಶ್ ಪೊಸಿಷನ್ ಮಾಡಿಲ್ಲ. ಸೊ ಫ್ರೆಶ್ ಪೊಸಿಷನ್ ಮಾಡಿದ್ರು ಹೈ ಲೋನ ಶಾರ್ಟ್ ಮಾಡಿಬಿಡ್ತಾರೆ. ಸೊ ಇದೇ ರೇಂಜಲ್ಲಿ ಮಾರ್ಕೆಟು ಇರ್ಬೋದು, ದಟ್ ಮೀನ್ಸ್ ಮಾರ್ಕೆಟ್ ಒಂಥರ ಇನ್ಸೈಡ್ ಟ್ಯಾಪ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇರ್ತದೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಫಸ್ಟು ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಇಫ್ ಇನ್ ಕೇಸ್ ಬಯರ್ಸ್ ಸ್ಟ್ರಾಂಗ್ ಇದ್ದರೆ ಆ್ಯಂಡ್ ಸೆಲರ್ಸು ಪ್ರಾಫಿಟ್ ಬುಕ್ ಮಾಡಬೇಕಂದ್ರೆ, ಇಫ್ ಇನ್ ಕೇಸ್ ಸೆಲರ್ಸು ಸ್ಟ್ರಾಂಗ್ ಇಲ್ಲ, ಬಯರ್ಸು ಸ್ಟ್ರಾಂಗ್ ಇಲ್ಲ, ಇಲ್ಲಿ ಸೆಲರ್ಸೇ ಹೋಲ್ಡ್ ಮಾಡ್ತಾರೆ ಅಂತಂದರೆ ಓಪನ್ ಆಗ್ತಾನೆ ಇಲ್ಲಿ ಸೈಡ್ ವೇಸಲ್ಲಿ ಮೊಮೆಂಟಮ್ ಆಗ್ತಾರೆ. ಅಲ್ಲಿಂದ ಯಾವಾಗ ಇದು ಹೈನ ಬ್ರೇಕ್ಔಟ್ ಆಗ್ತಾರೆ, ಲೋನ ಬ್ರೇಕ್ ಡೌನ್ ಆಗ್ತಾರೆ, ಎರಡು ಸೈಡ್ ಕೂಡ ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ, ರೈಟ್. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಯಿತು ಅದನಂತರ ಅಪ್ಸೈಡ್ ಮೊಮೆಂಟಮ್ ಆಯಿತು, ಬಯರ್ ಸ್ವಲ್ಪ ಅಪ್ಸೈಡಲ್ಲಿ ಮೂವ್ ಮಾಡ್ತಾರೆ, ಅವರಿಗೆ ಸಸ್ಟೈನ್ ಮಾಡಲಿಕ್ಕಾಗಿಲ್ಲ, ರಿವರ್ಸ್ ಬರ್ತಾರೆ. ಯಾವಾಗ ರಿವರ್ಸ್ ಬರ್ತಾರೆ ನಾಳೆದೇನು ಇಂಟರ್ಡೇ ಲೋ ಇರ್ತಾರಲ್ಲ ಅದನ್ನ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಒಂದು ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತದೆ, ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಈ ವಿಡಿಯೋದಿಷ್ಟೇ, ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ. ಹಾಗೆ ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇದ್ದಾಗಲ್ಲ ETF ಆ್ಯಡ್ ಮಾಡಿ, ರೈಟ್. ಸುಮ್ಮನೆ ಕೂತ್ಕೊಳ್ಬೇಡಿ, ETF ಆ್ಯಡ್ ಮಾಡ್ತಾ ಹೋಗಿ. ಬಿಕಾಸ್ ನಿಮಗೆ ಇಫ್ ಇನ್ ಕೇಸ್ ಟ್ರೇಡಿಂಗಲ್ಲಿ ಏನು ಕೂಡ ಬೆನಿಫಿಟ್ ಆಗಿಲ್ಲ ಅಂದರೆ ETF 110% ಬೆನಿಫಿಟ್ ಆಗಿಯೇ ಆಗ್ತದೆ. ಐ ಹೋಪ್ ನನ್ನ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಹ್ಯಾವ್ ಅ ಗುಡ್ ಡೇ.